ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ವಜಾಗೊಳಿಸಿರುವ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯ ಅಗತ್ಯ ಇದೆ ಅಂತೇಳಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ತಮ್ಮ ತೀರ್ಪಿನಲ್ಲಿ. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿರುವಂತಹ ಸಾಕ್ಷ್ಯಗಳೇನು, ಯಾವ ಸಾಕ್ಷ್ಯಗಳು ಅಥವಾ ಯಾವ ದಾಖಲೆಗಳು, ಯಾವ ಮಾಹಿತಿಗಳ ಆಧಾರದ ಮೇಲೆ ಕರ್ನಾಟಕ ಹೈಕೋರ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆದೇಶವನ್ನು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈ ಮೂಢ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕೆನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಎನ್ನುವಂಥದ್ದು. ನ್ಯಾಯಮೂರ್ತಿಗಳು ಇಶ್ಯೂ ನಂಬರ್ 8 ಇದರಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿಕೊಂಡು ಅದಕ್ಕೆ ಎಲಾಬ್ರೇಟ್ ಆಗಿ ಆ ಉತ್ತರವನ್ನು ಕೊಡ್ತಾರೆ. ವೆದರ್ ಪ್ರೈಮಾ ಫೇಸಿ ರೋಲ್ ಆಫ್ ದಿ ಪಿಟಿಷನರ್ ಇಸ್ ಎಸ್ಟಾಬ್ಲಿಷ್ಡ್, ಎಲಿಜಿಡ್ ರೋಲ್ ಆಫ್ ದಿ ಪಿಟಿಷನರ್ ಅಂದರೆ ಈ ಮೂಡಾದಲ್ಲಿ ಈ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರಿಗೆ 14 ಬದಲಿ ನಿವೇಶನಗಳ ಹಂಚಿಕೆಯಲ್ಲಿ ಅರ್ಜಿದಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನು, ಅಲಿಜಿಡ್ ರೋಲ್ ಆಫ್ ದಿ ಪಿಟಿಷನರ್, ಟೈಮ್ ಲೈನ್ ಆಫ್ ಪವರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 40 ವರ್ಷಗಳಲ್ಲಿ ಯಾವ ವರ್ಷದಲ್ಲಿ ಯಾವ ಅಧಿಕಾರವನ್ನು ಅನುಭವಿಸಿದ್ರು ಎನ್ನುವಂಥ ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ 1996ರಿಂದ 99ರವರೆಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಆಗಿದ್ದರು. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಬರುವಂಥದ್ದು ಮೂಡಾದ ವ್ಯಾಪ್ತಿಗೆ. ಇದು ಒಂದು. 1999ರಲ್ಲಿ ಅವರು ಚುನಾವಣೆಯಲ್ಲಿ ಸೋತರು. 2004 ಮತ್ತು 2005ರಲ್ಲಿ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗ್ತಾರೆ. 2013ರವರೆಗೂ ಕೂಡ ಅವರು ವಿಧಾನಸಭೆಯ ಸದಸ್ಯರಾಗಿ ಮುಂದುವರಿತಾರೆ. 2013ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ 2018ರವರೆಗೆ. 2018ರಿಂದ 2023ರವರೆಗೆ ಶಾಸಕರಾಗಿದ್ದರು, ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದರು. 2023ರಿಂದ ಮತ್ತೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಇದು ಅರ್ಜಿದಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ. ಮುಖ್ಯಮಂತ್ರಿ ಅಂದರೆ ಅರ್ಜಿದಾರರ ಮಗನ ಅಧಿಕಾರಾವಧಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಹೈಕೋರ್ಟ್ ತನ್ನ ಜಡ್ಜ್ಮೆಂಟ್ನಲ್ಲಿ. ಅರ್ಜಿದಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಎಸ್ ಯತೀಂದ್ರ 2018ರಿಂದ 2023ರವರೆಗೆ ವರುಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. ವರುಣ ವಿಧಾನಸಭಾ ಕ್ಷೇತ್ರ ಮೂಡಾದ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ 1996ರಿಂದ ಉಪಮುಖ್ಯಮಂತ್ರಿ ಆದ ದಿನದಿಂದ 2ನೆಯ ಬಾರಿಗೆ ಮುಖ್ಯಮಂತ್ರಿ ಆಗುವವರೆಗೆ ರಾಜಕೀಯ ಪ್ರಭಾವವನ್ನು ಬಳಸಿದ್ದಾರೆ ಎನ್ನುವ ಆಧಾರದಲ್ಲಿ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪವನ್ನು ಮಾಡಲಾಗಿರುವಂಥದ್ದು. 1992ರಲ್ಲಿ ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಭೂಮಿಯನ್ನು ದೇವನೂರು ಬಡಾವಣೆ ನಿರ್ಮಾಣಕ್ಕಾಗಿ ವಶಪಡಿಸಿಕೊಳ್ಳಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಅಧಿಸೂಚನೆಯನ್ನು 1992ರಲ್ಲಿ ಹೊರಡಿಸಲಾಗುತ್ತೆ. ಆ ಪ್ರಾಥಮಿಕ ಅಧಿಸೂಚನೆಯಲ್ಲಿ ಈ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನು ಕೂಡ ಇದೆ. ಫೈನಲ್ ನೋಟಿಫಿಕೇಶನ್ ಅಂತಿಮ ಅಧಿಸೂಚನೆ ಪ್ರಕಟ ಆಗುವಂಥದ್ದು 1997ರಲ್ಲಿ. ಈ ಸಂದರ್ಭದಲ್ಲಿ ಈ ವಶಪಡಿಸಿಕೊಂಡಂತಹ ಭೂಮಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಸಿವಿಲ್ ಕೋರ್ಟ್ನಲ್ಲಿ ಡೆಪಾಸಿಟ್ ಮಾಡಲಾಗುತ್ತೆ. ಅಂದರೆ ಮೂಲ ಭೂಮಾಲೀಕರಿಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಪರಿಹಾರ ಏನು ಹಂಚಿಕೆ ಆಗಬೇಕಿತ್ತು ಆ ಠೇವಣಿಯ ಮೊತ್ತವನ್ನು ಸಿವಿಲ್ ಕೋರ್ಟ್ನಲ್ಲಿ ಡೆಪಾಸಿಟ್ ಮಾಡಲಾಗುತ್ತೆ. ಈ ಹೊತ್ತಲ್ಲಿ ದೇವರಾಜು ಮೂಡಾಕ್ಕೆ ಒಂದು ಅಪ್ಲಿಕೇಶನನ್ನು ಸಲ್ಲಿಕೆ ಮಾಡ್ತಾರೆ. ನನಗೆ ಬೇರೆ ಯಾವುದೇ ಆದಾಯದ ಮೂಲ ಇಲ್ಲ, ನಾನು ಈ ಭೂಮಿಯ ಮೇಲೇ ಅವಲಂಬಿತನಾಗಿದ್ದೀನಿ, ಹೀಗಾಗಿ ಈ ನಿರ್ದಿಷ್ಟ ಭೂಮಿಯನ್ನು ಸ್ವಾಧೀನದಿಂದ ಕೈಬಿಡಬೇಕು ಅಂಥೇಳಿ. ಮೂಡಾದವರು
ದೇವರಾಜು ಕೊಟ್ಟಂತಹ ಅರ್ಜಿಯ ಆಧಾರದಲ್ಲಿ ಆ ಭೂಮಿಯನ್ನು ಸ್ವಾಧೀನದಿಂದ ಕೈಬಿಡಬೇಕು ಅಂತೇಳಿ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾರೆ. ಅದರ ಪ್ರಕಾರವಾಗಿ ಆ ಭೂಮಿಯನ್ನು ಸ್ವಾಧೀನದಿಂದ ಕೈಬಿಡಲಾಗುತ್ತೆ. ದೇವರಾಜು ಮೂಡಕ್ಕೆ ಭೂ ಸ್ವಾಧೀನದಿಂದ ಈ ಭೂಮಿಯನ್ನು 3 ಎಕರೆ 16 ಗುಂಟೆ ಜಮೀನನ್ನು ಏನು ಡಿನೋಟಿಫಿಕೇಶನ್ ಮಾಡಬೇಕು, ಸ್ವಾಧೀನದಿಂದ ಕೈಬಿಡಬೇಕು ಎನ್ನುವಂತಹ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಆತ ಪಬ್ಲಿಕ್ ಇನ್ಸ್ಟ್ರಕ್ಷನ್, ಆತ ಶಿಕ್ಷಕನಾಗಿ ವೃತ್ತಿಯನ್ನು ಸಲ್ಲಿಕೆ ಮಾಡ್ತಾನೆ. ಅಂದರೆ ದೇವರಾಜು ಮೂಡಕ್ಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಾನೆ. ದೇವರಾಜು ಕೊಟ್ಟಂತಹ ಸುಳ್ಳು ಮಾಹಿತಿ ಆಧಾರದಲ್ಲಿ ಮೂಡ ಈ ಲ್ಯಾಂಡನ್ನು ಡಿನೋಟಿಫೈ ಮಾಡುತ್ತೆ. ಸೊ ಹೀಗಾಗಿ ದಿ ಡಿನೋಟಿಫಿಕೇಶನ್ ಇಟ್ ಸೆಲ್ಫ್ ಇಸ್ ಕಾಂಟ್ರರಿ ಟು law as the land is denotified after the deposit of the award in the civil court. ಅಂದರೆ ಈ ನಿರ್ದಿಷ್ಟ ಭೂಮಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಸಿವಿಲ್ ಕೋರ್ಟ್ನಲ್ಲಿ ಠೇವಣಿಯ ರೂಪದಲ್ಲಿ ಜಮೆ ಮಾಡಿದ ಬಳಿಕ ಈ ಲ್ಯಾಂಡನ್ನು ಡಿನೋಟಿಫೈ ಮಾಡಿದ್ದೇ ಕಾನೂನು ಬಾಹಿರ ಎನ್ನುವಂಥ ಅಂಶವನ್ನು ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರುವಂಥದ್ದು. ಲ್ಯಾಂಡ್ ಇಸ್ ಡಿನೋಟಿಫೈಡ್, ದೇವರಾಜು ಕೊಟ್ಟಂತಹ ತಪ್ಪು ಮಾಹಿತಿಗಳ ಆಧಾರದ ಮೇಲೆ ಈ ಭೂಮಿಯನ್ನು ಡಿನೋಟಿಫೈ ಮಾಡಲಾಗುತ್ತೆ. ದೇವರಾಜು ಈ ಭೂಮಿಯ ಮೂಲ ಮಾಲೀಕನಾಗಿರಲ್ಲ. ಆತ ತನ್ನ ಸಹೋದರ ಮೈಲಾರಪ್ಪ ಪರವಾಗಿ ಈ ಭೂಮಿಯ ಹಕ್ಕನ್ನು ಬಿಟ್ಟುಕೊಟ್ಟಿರ್ತಾನೆ. ಆದರೆ ಮೈಲಾರಪ್ಪ ಲ್ಯಾಂಡ್ ಡಿನೋಟಿಫಿಕೇಶನ್ ಆಗಬೇಕು ಅಂಥೇಳಿ ಅರ್ಜಿಯನ್ನು ಸಲ್ಲಿಸಿರಲ್ಲ. ಬಟ್ ದೇವರಾಜು ಅರ್ಜಿಯನ್ನು ಸಲ್ಲಿಸ್ತಾನೆ. ಭೂಮಿ ಡಿನೋಟಿಫಿಕೇಶನ್ ಆಗುತ್ತೆ. ಡಿನೋಟಿಫಿಕೇಶನ್ ಆದ ಹೊರತಾಗಿಯೂ ಕೂಡ ಮೂಡ ತನ್ನ ದಾಖಲೆಗಳಲ್ಲಿ ಈ ನಿರ್ದಿಷ್ಟ ಭೂಮಿಯನ್ನು 3 ಎಕರೆ 16 ಗುಂಟೆ ಜಮೀನನ್ನು ಅಕ್ವೈರ್ಡ್ ಲ್ಯಾಂಡ್ ಅಂದರೆ ಸ್ವಾಧೀನಪಡಿಸಿಕೊಂಡಂಥ ಇನ್ನೂ ಸ್ವಾಧೀನದಲ್ಲಿರುವ ಭೂಮಿ ಅಂತೇಳಿ ಹೇಳುತ್ತೆ. ಜೊತೆಗೆ ದೇವನೂರು ಬಡಾವಣೆಯನ್ನು ನಿರ್ಮಾಣ ಮಾಡಿ ಸೈಟುಗಳನ್ನು ಹಂಚಿಕೆ ಮಾಡುತ್ತೆ. ಬಡಾವಣೆಯನ್ನು ನಿರ್ಮಿಸಿ ಸೈಟುಗಳ ಹಂಚಿಕೆಯಾದ ಬಳಿಕವೂ ಕೂಡ ದೇವರಾಜು ಈ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿದಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಮತ್ತು ಮುಖ್ಯಮಂತ್ರಿಯವರ ಬಾಮೈದ ಆಗಿರುವಂತಹ KB ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟವನ್ನು ಮಾಡ್ತಾನೆ. ಇಟ್ ಈಸ್ ಸರ್ಪ್ರೈಸಿಂಗ್ ಹೌ ಈ ಬೈಸ್ ದ ಸಬ್ಜೆಕ್ಟ್ ಲ್ಯಾಂಡ್ ಇನ್ ವಿಚ್ ಮೂಡ ಆ್ಯಡ್ ಆಲ್ರೆಡಿ ಫಾರ್ಮ್ಡ್ ದಿ ಲೇಔಟ್. ಅಂದರೆ ಈಗ ಇಲ್ಲಿ ಕ್ವಶನನ್ನು ಕೇಳಿರುವಂಥದ್ದು ಹೈಕೋರ್ಟು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಮೂಡ ತಾನು ಡೆವಲಪ್ ಮಾಡಿ ಸೈಟ್ ಹಂಚಿಕೆ ಮಾಡಿರುವಂತಹ ಭೂಮಿಯನ್ನು ಹೇಗೆ ಅಕ್ವೈರ್ ಮಾಡಿದ್ರು, ಹೇಗೆ ಅದನ್ನು ಖರೀದಿ ಮಾಡಿದ್ರು ಎನ್ನುವಂತಹ ಪ್ರಶ್ನೆಯನ್ನು ಕೇಳುತ್ತೆ. ಇಲ್ಲಿಂದ ದಿ ಫ್ಯಾಮಿಲಿ ಆಫ್ ದಿ ಪಿಟಿಷನರ್ ಕಮ್ಸ್ ಇನ್ ಟು ದಿ ಸ್ಟೋರಿ. ಇಲ್ಲಿಂದ ಅರ್ಜಿದಾರರ ಕುಟುಂಬದ ಕತೆ ಆರಂಭ ಆಗುತ್ತೆ ಅಂಥೇಳಿ ಹೇಳಿರುವಂಥದ್ದು. ದಿ ಬ್ರದರ್ ಇನ್ ಲಾ ಆಫ್ ದಿ ಪಿಟಿಷನರ್ ಅಪ್ಲೈಸ್ ಫಾರ್ ಕನ್ವರ್ಷನ್ ಆಫ್ ದಿ ಲ್ಯಾಂಡ್ ಫ್ರಮ್ ಅಗ್ರಿಕಲ್ಚರ್ ಟು ರೆಸಿಡೆನ್ಷಿಯಲ್. ಅಂದರೆ ಆ 3 ಎಕರೆ 16 ಗುಂಟೆ ಜಮೀನೇನಿದೆ ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಕೃಷಿ ಭೂಮಿಯಿಂದ ವಸತಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್, ತಹಶೀಲ್ದಾರ್, ಡೆಪ್ಯೂಟಿ ಕಮಿಷನರ್ ಅಂದರೆ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ವರದಿಯನ್ನು ಸಿದ್ಧಪಡಿಸಿ ಇದು ಈ ಭೂಮಿಯನ್ನು ಅಭಿವೃದ್ಧಿಪಡಿಸಲಾಗಿಲ್ಲ ಅಂತ ಹೇಳಿ ಇದು ಕೃಷಿ ಭೂಮಿ ಆಗಿದೆ ಅಂತ ಹೇಳಿ ಅದನ್ನು ವಸತಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ. ಸೊ ಭೂಮಿ ವಸತಿ ಭೂಮಿಯಾಗಿ ಕನ್ವರ್ಟ್ ಆಗುತ್ತೆ. ಯಾವ ಭೂಮಿಯಲ್ಲಿ ಆಲ್ರೆಡಿ ಬಡಾವಣೆಯನ್ನು ನಿರ್ಮಿಸಿ ಸೈಟುಗಳನ್ನು ಹಂಚಿಕೆ ಮಾಡಲಾಗಿದೆಯೋ ಅದನ್ನು ಹೇಗೆ ಇದು ಕೃಷಿ ಭೂಮಿಯಾಗಿದೆ, ಇದನ್ನು ವಸತಿ ಭೂಮಿಯನ್ನಾಗಿ ಕನ್ವರ್ಟ್ ಮಾಡಬಹುದು ಅಂಥೇಳಿ ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟರು ಎನ್ನುವಂತಹ ಪ್ರಶ್ನೆಯನ್ನು ಹೈಕೋರ್ಟ್ ಕೇಳಿರುವಂಥದ್ದು. ಇಟ್ ಕೆನ್ ನಾಟ್ ಬಟ್ ಬಿ ಪ್ರೈಮಾ ಫೇಸಿ, ಕಚೇರಿಯಲ್ಲೇ ಕೂತ್ಕೊಂಡು ರೆವಿನ್ಯೂ ಇನ್ಸ್ಪೆಕ್ಟರ್, ತಹಶೀಲ್ದಾರ್ ಮತ್ತು ಡೆಪ್ಯೂಟಿ ಕಮಿಷನರ್ ಈ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ ಎನ್ನುವಂಥ ಅಭಿಪ್ರಾಯವನ್ನು ಹೈಕೋರ್ಟ್ ವ್ಯಕ್ತಪಡಿಸಿದೆ. ಆಫ್ಟರ್ ಕನ್ವರ್ಷನ್, ಈ ಭೂಮಿ ಕೃಷಿಯಿಂದ ವಸತಿ ಭೂಮಿಯಾಗಿ ಕನ್ವರ್ಟ್ ಆದ ಬಳಿಕ ದಿ ಗಿಫ್ಟ್ ಇನ್ ದಿ
year 2010 in favor of the wife of the petitioner. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಇದು ಗಿಫ್ಟ್, ದಾನದ ರೂಪದಲ್ಲಿ ಈ ಭೂಮಿಯನ್ನು ಕೊಡಲಾಗುತ್ತೆ. ದಿ ಪಿಟಿಷನರ್ ವಾಸ್ ಇನ್ ಪವರ್, ಹ್ಯಾಸ್ ಬೀನ್ ಇನ್ ಪವರ್ ಆ್ಯಂಡ್ ಫ್ರಮ್ 2004 ಟು ಟಿಲ್ ಡೇಟ್, ಅಂದರೆ 2004ರವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದರು. ಅಧಿಕಾರ ಅಂತ ಹೇಳಿದ್ರೆ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರದಲ್ಲಿದ್ದರು. 2010ರಲ್ಲಿ ಈ ಗಿಫ್ಟ್ ಡೀಡನ್ನು ಮಾಡಿಕೊಡಲಾಗುತ್ತೆ. 2013ರಲ್ಲಿ ಅರ್ಜಿದಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಇವರು ಮುಖ್ಯಮಂತ್ರಿ ಆದ ಬಳಿಕ ಮುಖ್ಯಮಂತ್ರಿಗಳ ಪತ್ನಿ ಮೂಡಾಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಆ ಅರ್ಜಿಯಲ್ಲಿ ಅವರ ವಾದ ಏನಿತ್ತು ಅಂತ ಹೇಳಿದ್ರೆ, 2001ರಲ್ಲಿ ಇಲ್ಲಿ ಬಡಾವಣೆಯನ್ನು ನಿರ್ಮಾಣ ಮಾಡಿ ಹಂಚಿಕೆಯನ್ನು ಮಾಡಲಾಗಿದೆ. ಹೀಗಾಗಿ ಆಕೆ 50-50 ರೇಷಿಯೋದ ಅಡಿಯಲ್ಲಿ, ಅನುಪಾತದ ಅಡಿಯಲ್ಲಿ ನಾನು ಸೈಟ್ ಪಡೀಲಿಕ್ಕೆ ಅರ್ಹಳಾಗಿದ್ದೇನೆ, ನನಗೆ ಆ ಅನುಪಾತದಲ್ಲಿ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಈ ಅಪ್ಲಿಕೇಶನನ್ನು ಸಲ್ಲಿಕೆ ಮಾಡಿದ್ದು 2014ರ ಜೂನ್ 23ನೇ ತಾರೀಕು. 2014ರ ಜೂನ್ 23ನೇ ತಾರೀಕು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಈ ಅರ್ಜಿ ಸಲ್ಲಿಕೆಯ ಬಳಿಕ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ನಗರಾಭಿವೃದ್ಧಿ ಇಲಾಖೆಯ ಆಯುಕ್ತರಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಏನು ಅಂತ ಹೇಳಿದ್ರೆ, ಅಂದರೆ ಭೂಸ್ವಾಧೀನ ಮಾಡಿಕೊಳ್ಳದೆ ಬಡಾವಣೆ ಅಭಿವೃದ್ಧಿಪಡಿಸಿದಂತಹ ಪ್ರದೇಶಗಳನ್ನು ಗುರುತಿಸಿ ಮೇಕ್ ದೆಮ್ ಎಲಿಜಿಬಲ್ ಫಾರ್ ಕಾಂಪನ್ಸೇಟರಿ ಸೈಟ್ಸ್ ಇನ್ ರೇಷಿಯೋ ಆಫ್ ದ 50-50 ಇನ್ ಟರ್ಮ್ಸ್ ಆಫ್ ದಿ ರೂಲ್ಸ್. ಅಂದರೆ ಯಾವ ಪ್ರದೇಶಗಳಲ್ಲಿ ಭೂಮಿಯನ್ನು ಅಕ್ವೈರ್ ಮಾಡಿಕೊಳ್ಳದೆ ಬಡಾವಣೆಗಳನ್ನು ನಿರ್ಮಿಸಲಾಗಿದೆಯೋ ಅಲ್ಲಿ 50-50ರ ಅನುಪಾತದಲ್ಲಿ ಪರಿಹಾರವನ್ನು ವಿತರಣೆ ಮಾಡಬೇಕು ಎನ್ನುವಂತಹ ಸುತ್ತೋಲೆಯನ್ನು ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಿಂದ ನಗರಾಭಿವೃದ್ಧಿ ಇಲಾಖೆಯ ಆಯುಕ್ತರಿಗೆ ಸುತ್ತೋಲೆ ರವಾನೆಯಾಗುತ್ತೆ. ದಿಸ್ ಈಸ್ ಕಮ್ಯುನಿಕೇಟೆಡ್ ಟು ದಿ, ಈ ಮಾಹಿತಿ ಅರ್ಜಿದಾರರ ಪತ್ನಿಯವರಿಗೂ ಸಿಗುತ್ತೆ. ಆ ಸಂದರ್ಭದಲ್ಲಿ 50-50ರ ಪರಿಹಾರದ ಅನುಪಾತ ಇರಲಿಲ್ಲ ಅಥವಾ ನೋಟಿಫಿಕೇಶನ್ ಆಗಿರಲಿಲ್ಲ 50-50ರ ಅನುಪಾತದಲ್ಲಿ ಪರಿಹಾರ ಕೊಡಬೇಕು ಅಂತ. ಆಗ ಇದ್ದಂಥದ್ದು ಏನು ಪರಿಹಾರ, 60-40ರ ಅನುಪಾತದಲ್ಲಿ. ದಿ ರೂಲ್ ದೆನ್ ಕಮ್ಸ್ ಟು ದಿ ಅಮೆಂಡೆಡ್ ಇನ್ 2015, ಅಂದರೆ 2015ರಲ್ಲಿ ಆ ತಿದ್ದುಪಡಿಯನ್ನು ತರಲಾಗುತ್ತೆ. 50-50ಗೆ ಬದಲಾವಣೆಯನ್ನು ಮಾಡ್ತಾರೆ. ರೆಸೊಲ್ಯೂಷನ್ಸ್ ವರ್ ಪಾಸ್ಡ್ ಇನ್ ಮೂಡಾ ಇನ್ 2017 and thereafter upon the representations submitted by the wife of the petitioner claiming compensatory sites. ಅಂದರೆ ಮುಖ್ಯಮಂತ್ರಿಗಳ ಪತ್ನಿ ಸಲ್ಲಿಸಿದಂಥ ಅರ್ಜಿಯ ಬಳಿಕ ಮೂಡಾ 50-50ರ ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಲಿಕ್ಕೆ ನಿರ್ಣಯವನ್ನು ಕೈಗೊಳ್ಳುತ್ತೆ. ದಿ ಪಿಟಿಷನರ್, ಸನ್ ಆಫ್ ದಿ ಪಿಟಿಷನರ್, ಪಾರ್ಟಿಸಿಪೇಟೆಡ್ ಆಸ್ ಎ ಪಾರ್ಟ್ ಆಫ್ ದಿ ಡೆಲಿಬ್ರೇಷನ್ಸ್ ಆಸ್ ಇ ವಾಸ್ ದಿ MLA ಆಫ್ ಎ ಕಾನ್ಸ್ಟಿಟ್ಯುನ್ಸಿ ಅಂಡರ್ ವಿಚ್ ಮೂಡಾ ಫಂಕ್ಷನ್. ಮೂಡಾದ ವ್ಯಾಪ್ತಿಯಲ್ಲಿ ಬರುವಂತಹ ವರುಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಆ ನಿರ್ಣಯ ತೆಗೆದುಕೊಳ್ಳುವಂತಹ ಮೂಡಾದ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಇದು ಹೈಕೋರ್ಟ್ ತನ್ನ ಜಡ್ಜ್ಮೆಂಟ್ನಲ್ಲಿ ಹೇಳಿರುವಂಥದ್ದು. Submissions is that son of the petitioner was a silent spectator in the deliberations and did not utter a word. This submission to say at least ಇದನ್ನು ಒಪ್ಪತಕ್ಕದ್ದಲ್ಲ. ಅಂದರೆ ಆ ನಿರ್ದಿಷ್ಟ ಸಭೆಯಲ್ಲಿ ಭಾಗವಹಿಸಿದಂತಹ ಯತೀಂದ್ರ ಸಿದ್ದರಾಮಯ್ಯನವರು ಆ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲೇ ಭಾಗವಹಿಸಲಿಲ್ಲ, ಅವರು ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಲ್ಲ ಎನ್ನುವಂತಹ ಅರ್ಜಿದಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲರ ವಾದವನ್ನು ಒಪ್ಪಲಿಕ್ಕಾಗಲ್ಲ. ಇಟ್ ಕ್ಯಾನ್ ಹಾರ್ಡ್ಲಿ ಬಿ ಜಸ್ಟಿಫೈಡ್ ದಟ್ ಎ ಲಾ ಮೇಕರ್, ಸನ್ ಆಫ್ ದಿ ಫಾರ್ಮರ್ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಪ್ರೆಸೆಂಟ್ ಲೀಡರ್ ಆಫ್ ದಿ ಅಪೋಸಿಷನ್ ವುಡ್ ಬಿ ಸೈಲೆಂಟ್ ಸ್ಪೆಕ್ಟೇಟರ್ ಇನ್ ದಿ ಡೆಲಿಬ್ರೇಷನ್. ಮಾಜಿ ಮುಖ್ಯಮಂತ್ರಿಗಳ ಮಗ, ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರ ಮಗ ಈ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮೌನವಾಗಿದ್ದರು ಅಥವಾ
ಆ ಪ್ರಕ್ರಿಯೆಯಲ್ಲೇ ಭಾಗವಹಿಸಿರಲಿಲ್ಲ ಎನ್ನುವಂಥದ್ದನ್ನು ಒಪ್ಪಲಿಕ್ಕಾಗಲ್ಲ ಅಂಥೇಳಿ ಜಡ್ಜ್ಮೆಂಟ್ನಲ್ಲಿ ಹೇಳಿದೆ. ಆ ರೆಸೊಲ್ಯೂಷನ್ನ ಬಳಿಕ ಅವರಿಗೆ 14 ಸೈಟುಗಳ ಹಂಚಿಕೆ ಆಗುತ್ತೆ. ಈ ಸೈಟುಗಳನ್ನು 5/1/2022ರಲ್ಲಿ 5/1/2022ರಲ್ಲಿ ಜನವರಿ 5ನೇ ತಾರೀಕು 2022ರಲ್ಲಿ ಮುಖ್ಯಮಂತ್ರಿ ಅಂದರೆ ಅರ್ಜಿದಾರ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ಖಾತೆಯನ್ನು ಮಾಡಿಕೊಡಲಾಗುತ್ತೆ. ಆದರೆ ಅರ್ಜಿದಾರರ ಪತ್ನಿಗೆ ಸೈಟ್ ಹಂಚಿಕೆ ಆಗಿರುವಂಥದ್ದು ವಿಜಯನಗರದ 3ನೇ ಹಂತದ ಜಿ ಬ್ಲಾಕ್ನಲ್ಲಿ, ಅಂದರೆ ಮೈಸೂರು ನಗರದ ಹೃದಯ ಭಾಗದಲ್ಲಿ. ಕೆಸರೆ ಗ್ರಾಮ ಮೈಸೂರು ನಗರದ ಹೃದಯ ಭಾಗದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ಪರಿಹಾರಾತ್ಮಕವಾಗಿ ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಲೇಬೇಕು ಅಂತ ಆಗಿದ್ದರೆ ಇಟ್ ಕುಡ್ ಬಿ ಐದರ್ ಇನ್ ವೆರಿ ಲ್ಯಾಂಡ್ ಆರ್ ಅಕ್ಕಪಕ್ಕದ ಅದೇ ಭೂಮಿಯಲ್ಲಿ, ಅಂದರೆ ಕೆಸರೆ ಯಾವ ಭೂಮಿಯನ್ನು ವಶಪಡಿಸಿಕೊಂಡು ನಿವೇಶನವನ್ನು ನಿರ್ಮಾಣ ಮಾಡಿತ್ತು ಅದೇ ಲೇಔಟ್ನಲ್ಲಿ ಹಂಚಿಕೆ ಮಾಡಬಹುದಿತ್ತು, ಅಥವಾ ಅದರ ಅಕ್ಕಪಕ್ಕದ ಭೂಮಿಯಲ್ಲಿ ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಬಹುದಿತ್ತು. ಬಟ್ ವಿಜಯನಗರದಲ್ಲಿ ಅಲ್ಲ ಎನ್ನುವಂಥ ಅಂಶವನ್ನು ಹೈಕೋರ್ಟ್ ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ನಾಟ್ ಇನ್ ಎ ಲೇಔಟ್ ದಟ್ ಆಲ್ರೆಡಿ ಬೀನ್ ಫಾರ್ಮ್ಡ್ ಇನ್ ದಿ ಇಯರ್ 1991, 1991ರಲ್ಲಿ ರಚನೆಯಾದಂತಹ ಲೇಔಟ್ನಲ್ಲಿ ಅಲ್ಲ ಅಂಥೇಳಿ. ದಿ ಸೇಲ್ ಡೀಡ್ ಈಸ್ ಎಕ್ಸಿಕ್ಯೂಟೆಡ್ ಬೈ ಮೂಡಾ ಆಫ್ 14 sites. It is now becomes necessary to notice on the sale deeds. The sale deed 12/1/2022ರಲ್ಲಿ ಸೇಲ್ ಡೀಡ್ ಆಗುತ್ತೆ. ಇವರ ಹೆಸರಿಗೆ ಏನು ಆ 14 ನಿವೇಶನಗಳ ರಿಜಿಸ್ಟ್ರೇಷನ್ ಆಗುತ್ತೆ. ಆ ಸಂದರ್ಭದಲ್ಲಿ ಹೇಳ್ತಾರೆ ಅವರು, ರಿಜಿಸ್ಟ್ರೇಷನ್ ಆಗುತ್ತಲ್ಲ ಆ ಸಂದರ್ಭದಲ್ಲಿನ ಸೇಲ್ ಡೀಡನ್ನು, ಅಂದರೆ ಇದು ಪ್ರೋತ್ಸಾಹದ ರೂಪದಲ್ಲಿ ಇವರಿಗೆ ಬದಲಿ ನಿವೇಶನ ಹಂಚಿಕೆ ಆಗಿದೆ ಎನ್ನುವಂಥದ್ದು ಈ ರಿಜಿಸ್ಟ್ರೇಷನ್ ಆಫ್ ಸೇಲ್ ಡೀಡ್ನಲ್ಲಿರುವಂತಹ ಅಂಶ. ಯಾವ ಇನ್ಸೆಂಟಿವ್ ಸ್ಕೀಮ್ ಫಾರ್ ವಾಲಂಟರಿ ಸರೆಂಡರ್ ಆಫ್ ಲ್ಯಾಂಡ್ ರೂಲ್ಸ್ 2021 ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಆ ನಿಯಮಗಳ ಪ್ರಕಾರ ಮೂಡಾ ವುಡ್ ಬಿ ಎಂಟೈಟಲ್ಡ್ ಟು 2 sites measuring 40 into 60 which would amount to 4,800 square feet. 3 ಎಕರೆಗಿಂತ ಅಧಿಕ ಭೂಮಿಯನ್ನು ಒಂದು ವೇಳೆ ಭೂಮಾಲೀಕರು ಬಡಾವಣೆ ನಿರ್ಮಾಣಕ್ಕೆ ಬಿಟ್ಟುಕೊಟ್ಟಂತಹ ಸಂದರ್ಭದಲ್ಲಿ ಆಗ 1991ರ ನಿಯಮಗಳ ಅಡಿಯಲ್ಲಿ, ಪ್ರೋತ್ಸಾಹ ನಿಯಮಗಳ ಅಡಿಯಲ್ಲಿ ಅಂತಹ ಭೂಮಾಲೀಕರಿಗೆ 3 ಎಕರೆಗಿಂತ ಅಧಿಕ ಭೂಮಿಯನ್ನು ಬಿಟ್ಟುಕೊಟ್ಟಂಥವರಿಗೆ 40-60 ವಿಸ್ತೀರ್ಣದ, ಅಂದರೆ 2400 ವಿಸ್ತೀರ್ಣದ 2 ಸೈಟುಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಹೌ ಮಚ್ ಈಸ್ ಗಿವನ್ ಟು ದಿ ಪಿಟಿಷನರ್? 4800 ಸ್ಕ್ವೇರ್ ಫೀಟ್ ವಿಸ್ತೀರ್ಣದ ಸೈಟನ್ನು ಹಂಚಿಕೆ ಮಾಡಬೇಕಾಗಿತ್ತು. ಆದರೆ ಅರ್ಜಿದಾರರ ಪತ್ನಿಗೆ ಸಿಕ್ಕಿದ್ದೆಷ್ಟು? 38,284 ಸ್ಕ್ವೇರ್ ಫೀಟ್. 2 sites become 14 sites. The wife of the petitioner is now the proud owner of 14 sites worth 56 crores ಅಂತ ಹೇಳುತ್ತೆ. ಅಂದರೆ ಅರ್ಜಿದಾರರ ಪತ್ನಿ ಈಗ 14 ಸೈಟುಗಳ ಹೆಮ್ಮೆಯ ಮಾಲಕಿ. ಅವುಗಳ ಮೊತ್ತ ಎಷ್ಟು ಅಂತ ಹೇಳಿದ್ರೆ 56 ಕೋಟಿ ರೂಪಾಯಿ. How and why the rule was bent in favor of the family of the chief minister is what required to be investigated. ಮುಖ್ಯಮಂತ್ರಿಗಳ ಕುಟುಂಬದ ಪರವಾಗಿ ಯಾಕೆ ನಿಯಮಗಳನ್ನು ಉಲ್ಲಂಘಿಸಲಾಯಿತು ಎನ್ನುವಂಥದ್ದು ತನಿಖೆ ಆಗಬೇಕು. If this does not require investigation, I fail to understand what other cases can merit investigation, as the beneficiary is the family of the petitioner and benefit is by leaps and bounds. It is in fact a windfall. ಒಂದು ವೇಳೆ ಈ ಪ್ರಕರಣದಲ್ಲಿ ತನಿಖೆಯೇ ಆಗಬಾರದು ಎನ್ನುವುದಾದರೆ ಹಾಗಾದರೆ ಯಾವ ಪ್ರಕರಣದಲ್ಲಿ ತನಿಖೆ ಆಗಬೇಕು ಎನ್ನುವಂಥದ್ದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇಫ್ ದಿ ಬೆನಿಫಿಷರಿ ವಾರ್ ಟು ಬಿ ಸ್ಟ್ರೇಂಜರ್, ಒಂದು ವೇಳೆ ಯಾರಾದರೂ ಅನಾಮಿಕ ಅಪರಿಚಿತ ವ್ಯಕ್ತಿಗಳಾಗಿದ್ದರೆ, ದಿಸ್ ಕೋರ್ಟ್ ವುಡ್ ಹ್ಯಾವ್ ಶೋನ್ ದಿ ಕಂಪ್ಲೇನೆಂಟ್ಸ್ ದೇರ್ ಡೋರ್ ಆಫ್ ಎಕ್ಸಿಟ್ ವೈಲ್ ಇಟ್ ಈಸ್ ನಾಟ್. ಅಂದರೆ ಒಂದು ವೇಳೆ ಯಾರಾದರೂ ಅನಾಮಿಕ ವ್ಯಕ್ತಿಗಳಾಗಿದ್ದರೆ
ಅವರಿಗೆ ಅಂದರೆ ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದವರು ಲಾಭ ಪಡೆದಿದ್ದಾರೆ ಅಂಥೇಳಿ. ಯಾರೋ ಅನಾಮಿಕರು ಅಪರಿಚಿತರು ಅಂತಾಗಿದ್ದಿದ್ರೆ ನಾವು ಈ ಅರ್ಜಿದ ಈ ಯಾರು ಈಗ ಮುಖ್ಯಮಂತ್ರಿಗಳ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ನಾವು ಅವರ ದೂರನ್ನು ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ಬಟ್ ಈ ಪ್ರಕರಣದಲ್ಲಿ ಹಾಗಲ್ಲ. ದಿ ಬೆನಿಫಿಷರಿ ಇಸ್ ದಿ ಫ್ಯಾಮಿಲಿ ಆಫ್ ದಿ ಪಿಟಿಷನರ್ ನಾಟ್ ಟುಡೇ right from 2004, the day on which the brother-in-law purchased the property, and more so from 2010 when he gives the property to the wife of the petitioner. ಅಂದರೆ 2004ರಿಂದಲೂ ಅಂದರೆ ಮುಖ್ಯಮಂತ್ರಿಗಳ ಭಾಮೈದ ಈ ಭೂಮಿಯನ್ನು ಖರೀದಿ ಮಾಡಿದ ದಿನದಿಂದಲೂ ಕೂಡ ಅರ್ಜಿದಾರರ ಕುಟುಂಬಸ್ಥರು ಈ ಭೂಮಿಯ ಫಲಾನುಭವಿಗಳು ಎನ್ನುವಂಥ ಅಂಶವನ್ನು ಹೈಕೋರ್ಟ್ ಹೇಳಿರುವಂಥದ್ದು. Even if it is taken that there are allegations from 2010, it would suffice for an investigation in the light of the preceding analysis and findings. This is the issue now would be whether there is any act of the petitioner that would pin him down, not for sanction for prosecution but for investigation. ಸೊ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಡಬೇಕಾ, ತನಿಖೆ ಮಾಡಬೇಕಾ ಅಂತೇಳಿ. ಇನ್ ದಿ ಕನ್ಸಿಡರ್ಡ್ ವ್ಯೂ ಆಫ್ ದಿ ಕೋರ್ಟ್ ವುಡ್ ರಿಕ್ವೈರ್ ಇನ್ವೆಸ್ಟಿಗೇಷನ್ ಇನ್ ದಿ ಲೀಸ್ಟ್ ಫಾರ್ ದಿ ರೀಸನ್ ದ್ಯಾಟ್ ಇಫ್ ದಿ ಪಿಟಿಷನರ್ ವಾಸ್ ನಾಟ್ ಇನ್ ದ ಸೀಟ್ ಆಫ್ ದಿ ಪವರ್ ಹೆಲ್ಮ್ ಆಫ್ ಅಫೇರ್ಸ್ ದಿ ಬೆನಿಫಿಟ್ ವಿತ್ ಸಚ್ ಮ್ಯಾಗ್ನಿಟ್ಯೂಡ್ ವುಡ್ ನಾಟ್ ಹ್ಯಾವ್ ಫ್ಲೋನ್. ಒಂದು ವೇಳೆ ಅರ್ಜಿದಾರರು ಅಧಿಕಾರದಲ್ಲಿ ಇಲ್ಲದೇ ಇದ್ದಿದ್ದರೆ, ಅವರ ಬಳಿ ಅಧಿಕಾರ ಇಲ್ಲದೆ ಹೋಗಿದ್ದರೆ ಅರ್ಜಿದಾರರ ಕುಟುಂಬಕ್ಕೆ ಇಂತಹ ದೊಡ್ಡ ಪ್ರಮಾಣದ ಲಾಭ ಆಗ್ತಾ ಇರಲಿಲ್ಲ ಎನ್ನುವಂಥ ಅಂಶವನ್ನು ಹೈಕೋರ್ಟ್ ಹೇಳಿದೆ. ಹೀಗಾಗಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂಥೇಳಿ. ಇಟ್ ಈಸ್ ಅನ್ಹರ್ಡ್ ಫಾರ್ ಎ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ಬೇಗವಾಗಿ ಈ ರೀತಿ ಬದಲಿ ನಿವೇಶನಗಳನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಫಾರ್ ದಿ ಪಿಟಿಷನರ್ ಮೆ ನಾಟ್ ಹ್ಯಾವ್ ಪುಟ್ ಇಸ್ ಸಿಗ್ನೇಚರ್, ಮೇಡ್ ರೆಕಮೆಂಡೇಶನ್ ಆರ್ ಟೇಕನ್ ಡಿಸಿಷನ್ for bringing him into the offense against him under the act. ಅಂದರೆ ಇಲ್ಲಿ ಸಿ ದಿಸ್ ಈಸ್ ಒನ್ ಆಫ್ ದಿ ಕೋರ್ ಕಂಟೆಂಟ್. ಏನು ಅಂತ ಹೇಳಿದ್ರೆ ಈ ನಿರ್ದಿಷ್ಟ ಪ್ರಕ್ರಿಯೆ ಏನಿದೆ ಇದರಲ್ಲಿ ಮುಖ್ಯಮಂತ್ರಿ ಅಂದರೆ ಅರ್ಜಿದಾರ ಸಿದ್ದರಾಮಯ್ಯನವರು ಸಿಗ್ನೇಚರ್ ಮಾಡಿಲ್ಲ, ರೆಕಮೆಂಡೇಶನ್ ಮಾಡಿಲ್ಲ, ಡಿಸಿಷನನ್ನು ತೆಗೆದುಕೊಂಡಿಲ್ಲ. ಅವರ ವಿರುದ್ಧ ಅಪರಾಧಿ ಅಂತ ಅವರ ವಿರುದ್ಧ ಆರೋಪವನ್ನು ಮಾಡಲಿಕ್ಕೆ. ಆದರೆ ಬೆನಿಫಿಷರಿ ಈಸ್ ನಾಟ್ ಎ ಸ್ಟ್ರೇಂಜರ್. ಹಾಗಾಗಿ ತನಿಖೆ ಆಗಬೇಕು ಅಂತ. ಅಂದರೆ ಮುಖ್ಯಮಂತ್ರಿ ಅವರು ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ, ಶಿಫಾರಸನ್ನು ಮಾಡಿಲ್ಲ. ಆದರೆ ಫಲಾನುಭವಿ ಯಾರು? ಮುಖ್ಯಮಂತ್ರಿಗಳ ಪತ್ನಿ ಎನ್ನುವ ಕಾರಣಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಆಗಬೇಕು ಅಂಥೇಳಿ. ದಿ ಬೆನಿಫಿಷರಿ ದೀಸ್ ಆ್ಯಕ್ಟ್ಸ್ ಈಸ್ ದ ವೈಫ್ ಆಫ್ ದಿ ಪಿಟಿಷನರ್. ಅಂದರೆ ಮುಖ್ಯಮಂತ್ರಿಗಳ ಅಂದರೆ ಅರ್ಜಿದಾರರ ಪತ್ನಿಯೇ ಆಗಿರೋದರಿಂದ ಮತ್ತೆ ಬಹಿರಂಗವಾಗಿ ಅರ್ಜಿದಾರರೇ ಇದರ ವ್ಯಾಲ್ಯೂ 62 ಕೋಟಿ ರೂಪಾಯಿ ನನಗೇನಾದರೂ ಕೊಟ್ಟರೆ ನಾನು ಪ್ರಾಪರ್ಟಿನ ವಾಪಸ್ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ದೇರ್ಫೋರ್ merely because the wife of the petitioner has indulged in all these acts, illegal or legal, the petitioner cannot said to be completely ignorant of what is happening in the life of his wife. ಅಂದರೆ ಮುಖ್ಯಮಂತ್ರಿಗಳ ಪತ್ನಿಯ ಜೀವನದಲ್ಲಿ ಏನೆಲ್ಲ ಆಗುತ್ತೆ, ಅದು ಲೀಗಲ್ ಇರ್ಬೋದು, ಇಲ್ಲೀಗಲ್ ಇರ್ಬೋದು, ಅದರ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳೋಕ್ಕಾಗಲ್ಲ. ಸೊ ಆ ಹಿನ್ನೆಲೆಯಲ್ಲಿ ತನಿಖೆಗೆ ಆಗಬೇಕು ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಇಟ್ ಪ್ರೈಮಾ ಫೇಸ್ ಇಟ್ ಡಿಫೆಕ್ಟ್ಸ್ ಸ್ಟ್ರೆಚಿಂಗ್ ಆಫ್ ಆರ್ಮ್ಸ್ ಆಫ್ ಅನ್ಡ್ಯೂ ಇನ್ಫ್ಲುಯೆನ್ಸ್, abuse of power of the seat of the chief minister or any post held by the petitioner. ಅಂದರೆ ಮುಖ್ಯಮಂತ್ರಿ, ಹೀಗಾಗಿ ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವ ಅನ್ಡ್ಯೂ ಇನ್ಫ್ಲುಯೆನ್ಸನ್ನು ಬಳಸಿದರೆ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂಥೇಳಿ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೊ ಇಲ್ಲಿ ಅನ್ಡ್ಯೂ ಇನ್ಫ್ಲುಯೆನ್ಸ್ ಸೆಕ್ಷನ್ 7, ಸೆಕ್ಷನ್ 9, ಸೆಕ್ಷನ್ 11, ಸೆಕ್ಷನ್ 12, ಸೆಕ್ಷನ್ 15 offenses relating to public servant being bribed. ಇಲ್ಲಿ ಒಂದೊಂದೇ ಉದಾಹರಣೆಯನ್ನು ಕೊಟ್ಕೊಂಡು ಹೋಗ್ತಾರೆ ನ್ಯಾಯಮೂರ್ತಿಗಳು. ಸೆಕ್ಷನ್ 7 ಡೀಲ್ಸ್ ವಿತ್ ದಿ offense relating to public servant being bribed. Section 9 deals with offenses relating bribing the public servant by commercial organization.
Section 11 deals with the public servant obtaining undue advantage without consideration from a person concerned in the proceeding or a business transaction by public servant. Section 12 deals in a abatement of offense. Section 15 deals with punishment for all aforesaid. Section 7 is the soul of the allegation. ಈ ಪ್ರಕರಣದಲ್ಲಿ ಆತ್ಮ ಯಾವುದು ಅಂತ ಹೇಳಿದ್ರೆ ಸೆಕ್ಷನ್ 7 ಏನು ಹೇಳುತ್ತೆ? ಕ್ಲಾಸ್ ಸಿ ಆಫ್ ಸೆಕ್ಷನ್ 7 ಆಸ್ ಟು ಎಕ್ಸ್ಪ್ಲನೇಷನ್, 2 ವಿವರಣೆಗಳು. ಅಟೆಂಪ್ಟ್ ಟು ಒಬ್ಟೈನ್ ಅನ್ಡ್ಯೂ ಅಡ್ವಾಂಟೇಜ್ ಶೆಲ್ ಇಟ್ ಸೆಲ್ಫ್ ಕಾನ್ಸ್ಟಿಟ್ಯೂಟ್ ಆನ್ ಆಫೆನ್ಸ್ ಈವನ್ ಇಫ್ ದಿ ಪರ್ಫಾರ್ಮೆನ್ಸ್ ಆಫ್ ಎ ಪಬ್ಲಿಕ್ ಡ್ಯೂಟಿ ಬೈ ಎ ಪಬ್ಲಿಕ್ ಸರ್ವೆಂಟ್ ಇಸ್ ನಾಟ್ ಆರ್ ಹ್ಯಾಸ್ ನಾಟ್ ಬೀನ್ ಪ್ರಾಪರ್. ಏನು ಅನ್ಡ್ಯೂ ಇನ್ಫ್ಲುಯೆನ್ಸ್ ಅಂತ ಹೇಳಿದ್ರೆ, ಕೆಸರೆ ಗ್ರಾಮ ಇರುವಂಥದ್ದು 40 ಕಿಲೋಮೀಟರ್ ದೂರದಲ್ಲಿ ಮೈಸೂರು ನಗರದ ಹೃದಯ ಭಾಗದಿಂದ. ಆದರೆ ಅವರಿಗೆ ಮೈಸೂರು ನಗರದ ಹೃದಯ ಭಾಗದಲ್ಲೇ ಬದಲಿ ನಿವೇಶನಗಳ ಹಂಚಿಕೆ ಆಗಿದೆ. ಅನ್ಡ್ಯೂ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಎನ್ನುವುದಕ್ಕೆ ಇದಿಷ್ಟು ಸಾಕು. ಅಂದರೆ ಮೈಸೂರು ನಗರದ ಹೃದಯ ಭಾಗದಿಂದ 40 ಕಿಲೋಮೀಟರ್ ದೂರದಲ್ಲಿ ಕೆಸರೆ ಗ್ರಾಮ ಇರುವಂಥದ್ದು, ಅಲ್ಲಿ ಭೂಸ್ವಾಧೀನಪಡಿಸಿಕೊಂಡಂತಹ ಭೂಮಿಗೆ ಅಲ್ಲೇ ಪರಿಹಾರವನ್ನು ಬದಲಿ ನಿವೇಶನದ ರೂಪದಲ್ಲಿ ಕೊಡಬಹುದಿತ್ತೇ ಹೊರತು ಮೈಸೂರು ನಗರದ ಹೃದಯ ಭಾಗವಾಗಿರುವಂತಹ ವಿಜಯನಗರದಲ್ಲಿ ಕೊಟ್ಟಿರುವುದನ್ನು ಗಮನಿಸಿದ್ರೆ ಅದಷ್ಟೇ ಸಾಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಬಳಸಿ ತಮ್ಮ ಕುಟುಂಬದ ಪರವಾಗಿ ಅನ್ಡ್ಯೂ ಇನ್ಫ್ಲುಯೆನ್ಸನ್ನು ಮಾಡಿದ್ದಾರೆ, ಪ್ರಭಾವವನ್ನು ಬೀರಿದ್ದಾರೆ ಎನ್ನುವುದಕ್ಕೆ. ದಿಸ್ ಈಸ್ ಎನ್ ಆಫ್ ಅಂತ ಹೇಳುತ್ತೆ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ. ಈ ಅನ್ಡ್ಯೂ ಇನ್ಫ್ಲುಯೆನ್ಸನ್ನು ಮಾಡಲಿಕ್ಕೆ ಯಾವುದೇ ಶಿಫಾರಸ್ಸಿನ ಅಗತ್ಯ ಇಲ್ಲ, ಯಾವುದೇ ಆದೇಶಗಳನ್ನು ಪಾಲನೆ ಮಾಡಬೇಕಾದಂಥ, ಯಾವುದೇ ಆದೇಶವನ್ನು ಹೊರಡಿಸಬೇಕಾದಂಥ ಅವಶ್ಯಕತೆ ಇಲ್ಲ. 17A ಅಲ್ಲಿ ಏನಿರುವಂಥದ್ದು, ಡಿಸಿಷನ್ ಟೇಕನ್ ಆರ್ ರೆಕಮೆಂಡೇಶನ್ ಮೇಡ್, ಆ ಸಂದರ್ಭದಲ್ಲಿ ಮಾತ್ರ 17A ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನು ಕೊಡಲಿಕ್ಕೆ ಅವಕಾಶ ಇರುವಂಥದ್ದು. ಬಟ್ ಸೆಕ್ಷನ್ 7 ಅಡಿಯಲ್ಲಿ ನ್ಯಾಯಮೂರ್ತಿಗಳು ಬಂದಿದ್ದಾರೆ ಈಗ ಅನ್ಡ್ಯೂ ಇನ್ಫ್ಲುಯೆನ್ಸ್ ಅಂತೇಳಿ. ಅನ್ಡ್ಯೂ ಇನ್ಫ್ಲುಯೆನ್ಸ್ ಅಂದರೆ ಏನು? 40 ಕಿಲೋಮೀಟರ್ ದೂರದಲ್ಲಿ ಭೂಸ್ವಾಧೀನಪಡಿಸಿಕೊಂಡಂಥ ಭೂಮಿಗೆ ಮೈಸೂರಿನ ಹೃದಯ ಭಾಗದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತ. ಇಫ್ ದಿ ಬೆನಿಫಿಟ್ ಹ್ಯಾಡ್ ಫ್ಲೋನ್ ಟು ಎ ಸ್ಟ್ರೇಂಜರ್ ಔಟ್ಸೈಡ್ ದ ಫ್ಯಾಮಿಲಿ, ದಿ ಪಿಟಿಷನರ್ ವುಡ್ ನಾಟ್ ಹ್ಯಾವ್ ಬೀನ್ ಎಲಿಜಿಡ್ ಆಫ್ ಎನಿ ಅಫೆನ್ಸ್. ಒಂದು ವೇಳೆ ಕುಟುಂಬದಿಂದ ಹೊರಗಿನ ಯಾರಿಗಾದರೂ ಈ ಥರದ ಲಾಭ ಆಗಿದ್ದರೆ ಆಗ ಅರ್ಜಿದಾರರ ವಿರುದ್ಧ ಈ ಥರದ ಆರೋಪಗಳು ಬರ್ತಾ ಇರಲಿಲ್ಲ. ದಿ ಬೆನಿಫಿಟ್ ಇನ್ ಫ್ಯಾಕ್ಟ್ ಹ್ಯಾಸ್ ಫ್ಲೋನ್ ಟು ದ ಫ್ಯಾಮಿಲಿ ಆ್ಯಂಡ್ ಬೆನಿಫಿಟ್ ಈಸ್ ಟು ದಿ ಫ್ಯಾಮಿಲಿ ಪ್ರೈಮಾ ಫೇಸಿ ಡ್ಯೂ ಟು ದಿ ಪವರ್ ಆಫ್ ದಿ ಪಿಟಿಷನರ್. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರದ ಕಾರಣದಿಂದಾಗಿಯೇ ಮುಖ್ಯಮಂತ್ರಿಯವರ ಪತ್ನಿಗೆ, ಅಂದರೆ ಅರ್ಜಿದಾರರ ಪತ್ನಿಗೆ ಈ ಅನುಕೂಲ ಆಗಿದೆ, ಈ ಲಾಭ ಆಗಿದೆ ಎನ್ನುವಂಥದ್ದು ನ್ಯಾಯಮೂರ್ತಿಗಳ ಅಭಿಪ್ರಾಯ. ನಾಟ್ ಎ ಸಿಂಗಲ್ ಇನ್ಸ್ಟೆನ್ಸ್ ಈಸ್ ಶೋನ್ ವೇರ್ ಎ ಪರ್ಸನ್ ಹೂ ಹ್ಯಾಸ್ ರಿಲೆಂಕ್ವಿಶ್ಡ್ ಲ್ಯಾಂಡ್ ಇನ್ ಕೆಸರೆ ಗ್ರಾಮ has been granted compensatory land in the upscale area of ಮೈಸೂರು ಸಿಟಿ. ಅಂದರೆ ಕೆಸರೆ ಗ್ರಾಮದಲ್ಲಿ ಭೂಸ್ವಾಧೀನಪಡಿಸಿಕೊಂಡಂತಹ ಜಾಗಕ್ಕೆ ಬದಲಿ ನಿವೇಶನವನ್ನು ಮೈಸೂರು ನಗರದ ಹೃದಯ ಭಾಗದಲ್ಲಿ ಹಂಚಿಕೆ ಮಾಡಿದಂತಹ ಉದಾಹರಣೆಗಳಿಲ್ಲ. ಆದರೆ ಮುಖ್ಯಮಂತ್ರಿಗಳ ಪತ್ನಿಗೆ ಅಲ್ಲಿ ಮೈಸೂರಿನ ಹೃದಯ ಭಾಗದಲ್ಲಿ ಸೈಟುಗಳ ಹಂಚಿಕೆ ಆಗಿದೆ. ಹೀಗಾಗಿ ಇದು ಅನ್ಡ್ಯೂ ಇನ್ಫ್ಲುಯೆನ್ಸ್ ಅಂತ. ಬಟ್ ಇಟ್ ಈಸ್ ಓನ್ಲಿ ಇನ್ ದ ಕೇಸ್ ಆಫ್ ಯಾರು ಅರ್ಜಿದಾರರ ಪತ್ನಿಯ ವಿಚಾರದಲ್ಲಿ ಮಾತ್ರ ಹಾಗೆ ಆಗಿದೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅರ್ಬನ್ ಡೆವಲಪ್ಮೆಂಟ್ ಇದಕ್ಕಿಂತಲೂ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ನಗರಾಭಿವೃದ್ಧಿ ಇಲಾಖೆ 2023 ಮಾರ್ಚ್ 14ರಲ್ಲಿ ಒಂದು ಆದೇಶವನ್ನು ಹೊರಡಿಸುತ್ತೆ. ಒಂದು ಆದೇಶವನ್ನು ಕೊಡುತ್ತೆ, ಪರಿಹಾರಾತ್ಮಕ ಬದಲಿ ನಿವೇಶನಗಳ ಹಂಚಿಕೆಯನ್ನು ತಡಿಬೇಕು ಅಂತೇಳಿ. ಬಟ್ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಲಿಲ್ಲ, ವಿರೋಧ ಪಕ್ಷದಲ್ಲೇ ಇದ್ದರು. ಏನು ಆದೇಶ ಏನು ಅಂತ ಹೇಳಿದ್ರೆ, 2019 ಮೇ 20, 2020 ಸೆಪ್ಟೆಂಬರ್ 14, 2020 ನವೆಂಬರ್ 6, 2021 ಆಗಸ್ಟ್ 27ನೇ ತಾರೀಕು ಮತ್ತು 2022 ಜೂನ್ 22ರಂದು ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡುವ ಸಂಬಂಧ ಪ್ರಾಧಿಕಾರವು ತೆಗೆದುಕೊಂಡಿರುವಂತಹ ತೀರ್ಮಾನವನ್ನು ರದ್ದುಪಡಿಸಿ ಆದೇಶವನ್ನು ಹೊರಡಿಸುತ್ತೆ. ಯಾವಾಗ 2023 ಮಾರ್ಚ್ 14ನೇ ತಾರೀಕು. ಆಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿ ಇರ್ತಾರೆ, ಮುಖ್ಯಮಂತ್ರಿ ಆಗಿರಲ್ಲ. ಆದರೆ ಹೈಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ,
ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಶ್ಯೂಸ್ ಡೈರೆಕ್ಷನ್ಸ್ ಟು ದಿ ಕಮಿಷನರ್ ಮೂಡಾ ಟು ಸ್ಟಾಫ್ ಅಲೋಕೇಶನ್. ಪರಿಹಾರಾತ್ಮಕ ಸೈಟುಗಳನ್ನು ಹಂಚಿಕೆ ಮಾಡುವಂಥದ್ದನ್ನು, ಬದಲಿ ನಿವೇಶನ ಹಂಚಿಕೆ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅಂಥೇಳಿ ಆದೇಶವನ್ನು ಹೊರಡಿಸುತ್ತೆ. ಇದಾದ ಬಳಿಕ 2023 ಅಕ್ಟೋಬರ್ 27ನೇ ತಾರೀಕು ಅರ್ಜಿದಾರರು ಎಗೇನ್ ಈ 50-50 ಅನುಪಾತದ ನಿರ್ಣಯ ಏನಿತ್ತು ಮೂಡಾ ತೆಗೆದುಕೊಂಡಿದ್ದ ಆ ನಿರ್ಣಯವನ್ನು ರದ್ದುಪಡಿಸುತ್ತೆ. 2000 ಅಂದರೆ ಕಳೆದ ವರ್ಷ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಹೇಳುತ್ತೆ, ಇಟ್ ಈಸ್ ಸೌಟ್ ಟು ಬಿ ಡ್ರಾನ್ ಆನ್ ದಿ ಗ್ರೌಂಡ್ ದ್ಯಾಟ್ ವೈಲ್ ಸೊ ರಿಸಾಲ್ವಿಂಗ್ ದಿ ಒಪಿನಿಯನ್ ಆಫ್ ದಿ ಡೆಪ್ಯೂಟಿ ಕಮಿಷನರ್ ಆರ್ ಇಸ್ ರಿಪೋರ್ಟ್ ಈಸ್ ನಾಟ್ forthcoming. Therefore, the grant of sites as a compensatory to usage was under resolution is itself withdrawn to contrary to law. What happens to the 14 site that is granted on the basis of an illegal resolution is matter that require investigation. ಆ ರೆಸೊಲ್ಯೂಷನ್ ಪಾಸ್ ಮಾಡ್ತಾರಲ್ಲ, ಮುಖ್ಯಮಂತ್ರಿ ಅವರ ಪತ್ನಿಗೆ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಿಕ್ಕೆ ಪೂರಕವಾದಂಥ ಒಂದು ರೆಸೊಲ್ಯೂಷನ್ನು ಅದನ್ನು ವಿಡ್ರಾ ಮಾಡುತ್ತೆ. ಹೀಗಾಗಿ ಆ ರೆಸೊಲ್ಯೂಷನನ್ನೇ ವಿತ್ಡ್ರಾ ಮಾಡಿದ ಬಳಿಕ ಈ 14 ಬದಲಿ ನಿವೇಶನಗಳ ಕಥೆ ಏನಾಯಿತು ಅದು ಇನ್ವೆಸ್ಟಿಗೇಷನ್ ಆಗಬೇಕೆನ್ನುವಂಥ ಅಂಶವನ್ನು ಹೈಕೋರ್ಟ್ ಹೇಳುತ್ತೆ. ಒಂದು ವೇಳೆ ಸಾಮಾನ್ಯ ಜನ ಆಗಿದ್ದರೆ ಈ ಪ್ರಕರಣದಲ್ಲಿ ತನಿಖೆ ಅಗತ್ಯ ಇರಲಿಲ್ಲ. ಇನ್ ದಿ ಒಪಿನಿಯನ್ ಆಫ್ ದಿ ಕೋರ್ಟ್, ದಿ ಚೀಫ್ ಮಿನಿಸ್ಟರ್ ಈಸ್ ಲೀಡರ್ ಆಫ್ ಆಡಳಿತ ಪಕ್ಷದ ನಾಯಕರಾಗಿರೋದ್ರಿಂದಾಗಿ, ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದಾಗಿ ಇನ್ವೆಸ್ಟಿಗೇಷನ್ ಬೇಕು. ದೆರ್ ಈಸ್ ಲರ್ಕಿಂಗ್ ಸಸ್ಪಿಷನ್, ಲೂಮಿಂಗ್ ಲಾರ್ಜ್ ಎಲಿಗೇಷನ್ ಆ್ಯಂಡ್ ದಿ ಬೆನಿಫಿಷರಿ ಆಫ್ 56 crores 56 ಕೋಟಿಯ ಲಾಭವನ್ನು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಮಾಡಿಕೊಡಲಾಗಿದೆ. ಅಂದರೆ ಈ ಮೇಲ್ಕಾಣಿಸಿದ ಅಂಶಗಳು ಮತ್ತು ದೃಷ್ಟಿಕೋನಗಳ ಆಧಾರದಲ್ಲಿ ತನಿಖೆ ನಡೆಯಬೇಕು ಅಂಥೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ಪಡ್ತಾ ಇದೆ. ಆ್ಯಂಡ್ ಇನ್ವೆಸ್ಟಿಗೇಷನ್ ಬಿಕಮ್ಸ್ ನೆಸೆಸರಿ. 197 ಪುಟಗಳ ಆದೇಶದ ಪ್ರತಿಯಲ್ಲಿ ಒಟ್ಟು 23 ಪುಟಗಳಲ್ಲಿ ನ್ಯಾಯಮೂರ್ತಿಗಳು ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಎಲ್ರಿಗೂ ಕೂಡ ಇರುವಂಥ ಕುತೂಹಲ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ಪಾತ್ರ ಏನು, ಮುಖ್ಯಮಂತ್ರಿಗಳ ಪಾತ್ರ ಏನು. ಈ 23 ಪುಟಗಳ ತೀರ್ಪಿನ ಅಂಶಗಳನ್ನು ಓದಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನೇರವಾದಂತಹ ಅಥವಾ ನಿರ್ದಿಷ್ಟವಾದಂತಹ ಅಥವಾ ನಿಖರವಾದಂತಹ ಯಾವುದೇ ಸಾಕ್ಷ್ಯಗಳು ಇಲ್ಲ. ಯಾವುದೇ ಸಾಕ್ಷ್ಯಗಳು ಇಲ್ಲ. ನೇರವಾದಂತಹ, ನಿರ್ದಿಷ್ಟವಾದಂತಹ, ನಿಖರವಾದಂತಹ ಯಾವುದೇ ಸಾಕ್ಷ್ಯಗಳು ಇಲ್ಲ. ಮುಖ್ಯಮಂತ್ರಿಗಳ ಪತ್ನಿಗೆ ಮೂಡ 14 ಬದಲಿ ನಿವೇಶನಗಳನ್ನು ಕೊಟ್ಟಿತ್ತು. ಅದರಲ್ಲಿ ಮುಖ್ಯಮಂತ್ರಿಗಳ ಅಗೇನ್ ಅಲ್ಲಿ ಸೂಜಿ ಮೊನೆಯಷ್ಟು ಸಂಶಯ ಇದ್ದರೂ ಕೂಡ ತನಿಖೆ ಆಗಬೇಕು ಅಂಥೇಳಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಆ ಅಭಿಪ್ರಾಯವನ್ನು ನ್ಯಾಯಮೂರ್ತಿಗಳು ಪಿಕ್ ಮಾಡಿದ್ದಾರೆ. ಅನುಮಾನಕ್ಕೆ ಕಾರಣ ಇದು ಮುಖ್ಯಮಂತ್ರಿಗಳ ಪ್ರಭಾವದ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಪ್ರಕ್ರಿಯೆಗಳಾಗಿದೆ ಅಂಥೇಳಿ. ಬಟ್ ಮುಖ್ಯಮಂತ್ರಿಗಳ ಪಾತ್ರ ಏನಿತ್ತು ಎನ್ನುವುದಕ್ಕೆ ದೆರ್ ಈಸ್ ನೋ ಸಿಂಗಲ್ ಎವಿಡೆನ್ಸ್ ಇನ್ ದ ಜಡ್ಜ್ಮೆಂಟ್. ಒಂದೇ ಒಂದು ಸಾಕ್ಷ್ಯ ಇಲ್ಲ. ಬಟ್ ಸೆಕ್ಷನ್ 7 ಅನ್ನು ಅಪ್ಲೈ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಸೆಕ್ಷನ್ 7 ಅನ್ಡ್ಯೂ ಇನ್ಫ್ಲುಯೆನ್ಸ್ ಅನ್ನು ಮಾಡಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ಪ್ರಭಾವ ಬೀರಿದ್ದಾರೆ ಅಂಥೇಳಿ. ಅಂದರೆ ಪಾರ್ವತಿಯವರು ಮುಖ್ಯಮಂತ್ರಿಯವರ ಪತ್ನಿ, ವಿರೋಧ ಪಕ್ಷದ ನಾಯಕನ ಪತ್ನಿ ಎನ್ನುವಂಥ ಕಾರಣಕ್ಕೋಸ್ಕರ ಫ್ರಮ್ 2004 ಬರುತ್ತೆ ಅಲ್ಲಿ ಎಗೇನ್ ಡಿನೋಟಿಫೈ ಆಗಿದ್ದಂಥದ್ದು. ಡಿನೋಟಿಫೈ ಆದಂತಹ ಲ್ಯಾಂಡನ್ನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದು ಅಗೇನ್ ಹೇಗೆ ಖರೀದಿ ಮಾಡಿದ್ರು ಅಂತ ಕೇಳ್ತಾರೆ ನ್ಯಾಯಮೂರ್ತಿಗಳು. ಮಾರಾಟ ಮಾಡಿದ್ದು ಯಾರು? ದೇವರಾಜು. ಖರೀದಿ ಮಾಡಿದ್ದು ಹೇಗೆ ಎನ್ನುವಂಥ ಅಲ್ಲಿಂದ ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ 2004ರಿಂದಲೇ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿದ್ದಾರೆ ಇಂತಹ ಇದರಲ್ಲಿ ಅಂತ. ಬಟ್ ಎಲ್ಲೂ ಕೂಡ ದೆರ್ ಈಸ್ ನೋ ಡೈರೆಕ್ಟ್ ಎವಿಡೆನ್ಸ್ ಅಗೇನ್. ಜಡ್ಜ್ಮೆಂಟ್ನಲ್ಲಿ ಏನಿತ್ತು, 197 ಪುಟಗಳ ತೀರ್ಪೇನಿದೆ, ಅದರಲ್ಲಿ 168ನೇ ಪುಟದಿಂದ 192ನೇ ಪುಟದವರೆಗೆ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ ನ್ಯಾಯಮೂರ್ತಿಗಳು. ಅಂದರೆ ಒಟ್ಟು 23 ಪುಟಗಳಲ್ಲಿ. ಅಲ್ಲಿ ಎಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ಯಾವ ನೇರವಾದಂತಹ ಸಾಕ್ಷ್ಯಗಳಾಗಲಿ
ಪುರಾವೆಗಳಾಗಲಿ ಇಲ್ಲ. ಯಾವ ಅಂಶಗಳ ಆಧಾರದಲ್ಲಿ ಡಿನೋಟಿಫೈ ಆದಂತಹ ಲ್ಯಾಂಡು ದೇವರಾಜಿಗೆ ಹಕ್ಕಿಲ್ಲದಿದ್ದರೂ ಕೂಡ ಡಿನೋಟಿಫೈ ಮಾಡಿಸ್ಕೊಂಡ, ಆ ಲ್ಯಾಂಡು ಮೂಡಾದ ಒಡೆತನದಲ್ಲಿದ್ದರೂ ಕೂಡ ಅದನ್ನು ಮುಖ್ಯಮಂತ್ರಿಗಳ ಭಾಮೈದ ಖರೀದಿ ಮಾಡಿದ್ದು ತಪ್ಪು ಎನ್ನುವಂಥ ಅಭಿಪ್ರಾಯದೊಂದಿಗೆ, ಜೊತೆಗೆ ನ್ಯಾಯಾಲಯದಲ್ಲಿ ಈ ನಿರ್ದಿಷ್ಟ ಭೂಮಿಗೆ ಪರಿಹಾರಾತ್ಮಕವಾಗಿ ಠೇವಣಿಯನ್ನು ಜಮಾ ಮಾಡಲಾಗಿದ್ದರೂ ಕೂಡ ಈ ಭೂಮಿಯನ್ನು ಡಿನೋಟಿಫೈ ಮಾಡಿದ್ದು ಕಾನೂನು ಬಾಹಿರ ಎನ್ನುವಂಥ ಅಂಶ, ಜೊತೆಗೆ 14 ಸೈಟುಗಳು 2 ಸೈಟುಗಳು ಮಾತ್ರ ಕೊಡಬೇಕಿತ್ತು, 14 ಸೈಟುಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮೂರನೇ ಅಂಶ. ಕೆಸರೆ ಗ್ರಾಮದ ಅಕ್ಕಪಕ್ಕದ ಬಡಾವಣೆಗಳಲ್ಲಿ ಅಲ್ಲಿ ಬದಲಿ ನಿವೇಶನವನ್ನು ಕೊಡ್ಬೋದಿತ್ತು, ಮೈಸೂರು ನಗರದ ಹೃದಯ ಭಾಗದಲ್ಲಿ ಕೊಡಬೇಕಾಗಿರಲಿಲ್ಲ ಎನ್ನುವಂಥದ್ದು. ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಅವನಿಗೆ ಇಂತಹ ಲಾಭ ಸಿಗ್ತಾ ಇರಲಿಲ್ಲ. ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕನ ಪತ್ನಿ, ಶಾಸಕನ ಪತ್ನಿ ಎನ್ನುವಂಥ ಕಾರಣಕ್ಕೋಸ್ಕರ ಈ ಲಾಭ ಸಿಕ್ಕಿದೆ ಎನ್ನುವಂಥದ್ದು. ಈ ಅಸಂಪ್ಷನ್ಗಳ ಆಧಾರದ ಮೇಲೆ, ಈ ಊಹೆಗಳ ಆಧಾರದ ಮೇಲೆ, ಈ ಅನುಮಾನಗಳ ಆಧಾರದ ಮೇಲೆ, ಈ ಸಂಶಯಗಳ ಆಧಾರದ ಮೇಲೆ ನ್ಯಾಯಮೂರ್ತಿಗಳು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದ್ದಾರೆ. ಬಟ್ ದೆರ್ ಇಸ್ ನೋ ಸಿಂಗಲ್ ಎವಿಡೆನ್ಸ್. ಈಗ ಕುಮಾರಸ್ವಾಮಿ ಪ್ರಕರಣದಲ್ಲಿ ಕುಮಾರಸ್ವಾಮಿ ಕಡತವನ್ನು ತಮ್ಮ ಬಳಿಗೆ ತರಿಸಿದ್ದಾರೆ ಎನ್ನುವಂಥದ್ದಕ್ಕೆ ಸಾಕ್ಷ್ಯಗಳಿದೆ. ಯಡಿಯೂರಪ್ಪನವರು ಕೈ ಬರಹದಲ್ಲಿ ಸಿಗ್ನೇಚರ್ ಮಾಡಿದ್ದಕ್ಕೆ ಎನ್ನುವುದಕ್ಕೆ ಸಾಕ್ಷ್ಯ ಇದೆ. ಕುಮಾರಸ್ವಾಮಿ ಗಣಿ ಹಗರಣದಲ್ಲೂ ಕೂಡ ಕುಮಾರಸ್ವಾಮಿ ಸಿಗ್ನೇಚರ್ ಮಾಡಿರೋದಕ್ಕೆ ಸಾಕ್ಷ್ಯ ಇದೆ. ದಲಿತರ ಭೂಮಿ ಲಪಟಾಯಿಸಿದ್ದರ ಬಗ್ಗೆ ಅಲ್ಲೂ ಕೂಡ ಇವರು ಅಕ್ರಮ ಮಾಡಿಕೊಂಡಿದ್ದಕ್ಕೆ ನೇರವಾದ ಸಾಕ್ಷ್ಯಗಳಿದೆ. 23 ಪುಟಗಳಲ್ಲಿ ಎಲ್ಲೂ ಕೂಡ ದೇರ್ ಈಸ್ ನೋ ಡೈರೆಕ್ಟ್ ಆರ್ ಸ್ಪೆಸಿಫಿಕ್ ಎವಿಡೆನ್ಸ್, ನಿರ್ದಿಷ್ಟವಾದಂತಹ ಸಾಕ್ಷ್ಯಗಳಿಲ್ಲ. ನ್ಯಾಯಮೂರ್ತಿಗಳು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಪಿನ್ ಆಫ್ ಸಸ್ಪಿಷನ್, ಸೂಜಿ ಮೊನೆಯಷ್ಟು ಸಂಶಯ ಇದ್ದರೂ ಕೂಡ ತನಿಖೆ ಆಗಬೇಕು ಎನ್ನುವಂತಹ ಏನು ವಾದವನ್ನು ಮಂಡಿಸಿದ್ರು, ಆ ವಾದವನ್ನು ಪಿಕ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಈ ತೀರ್ಪನ್ನು ಕೊಟ್ಟಿರುವಂಥದ್ದು. ಸೊ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ. ಸೆಕ್ಷನ್ 7 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅದರ ಅಡಿಯಲ್ಲಿ ಅನ್ಡ್ಯೂ ಇನ್ಫ್ಲುಯೆನ್ಸ್ ಅಂತೇಳಿ ಅದರ ಅಡಿಯಲ್ಲಿ ತನಿಖೆ ಆಗಬೇಕು ಅಂತಲೇ ಹೇಳಿದ್ದಾರೆ. ತನಿಖೆ ಆಗಬೇಕು ಅಂತಲೇ ಹೇಳಿರೋದ್ರಿಂದಾಗಿ ಟ್ರಯಲ್ ಕೋರ್ಟು ತನಿಖೆಗೆ ಅನುಮತಿ ನೀಡದೆ ಬೇರೆ ಅವಕಾಶಗಳಿಲ್ಲ. ಖಾಸಗಿ ದೂರಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇನ್ ಕೇಸ್ ಖಾಸಗಿ ದೂರು ಮತ್ತೆ ವಿಚಾರಣೆಗೆ ಕೈಗೆತ್ತಿಕೊಳ್ಳಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ. ಈಗ ಮತ್ತೆ ಅದು ರಿಸ್ಟೋರ್ ಆಗುತ್ತೆ. ಖಾಸಗಿ ದೂರಿನ ವಿಚಾರಣೆಯ ಸಂದರ್ಭದಲ್ಲಿ ಎಗೇನ್ ಈ ಜಡ್ಜ್ಮೆಂಟನ್ನೇ, ಈ ತೀರ್ಪನ್ನೇ ಕೂಡ ಉಲ್ಲೇಖ ಮಾಡುವಂಥದ್ದು TJ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲರು. ಸೊ ಇನ್ವೆಸ್ಟಿಗೇಷನ್ ಈಸ್ ನೆಸೆಸರಿ ಅಂತ ಹೇಳಿದೆ. ಸೊ ಇದು ಉತ್ತರ. ಸಿದ್ದರಾಮಯ್ಯನವರ ಪಾತ್ರ ಏನಿತ್ತು, ಸಿದ್ದರಾಮಯ್ಯನವರ ವಿರುದ್ಧ ಏನು ಸಾಕ್ಷ್ಯಗಳಿದೆ ಎನ್ನುವಂಥದ್ದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ದೆರ್ ಈಸ್ ನೋ ಡೈರೆಕ್ಟ್ ಎವಿಡೆನ್ಸ್, ಡೈರೆಕ್ಟ್ ಪ್ರೂಫ್, ಡೈರೆಕ್ಟ್ ಮೆಟೀರಿಯಲ್ ಟು ಶೋ ಸಿದ್ದರಾಮಯ್ಯ ಈ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ ಎನ್ನುವುದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಈವನ್ ವಿತ್ ಡಿನೋಟಿಫಿಕೇಶನ್ಸ್ ಅಲ್ಲಿಂದ ಶುರುವಾಗಿ 2004ರಲ್ಲಿ ಆದಂಥ 1996ರಲ್ಲಿ ಆದಂತಹ ಡಿನೋಟಿಫಿಕೇಷನ್ನಿಂದ ಹಿಡಿದು 2004ರಲ್ಲಿ ಸಿದ್ದರಾಮಯ್ಯನವರ ಬಾಮೈದ ಪರ್ಚೇಸ್ ಮಾಡಿದ್ರಿಂದ ಹಿಡಿದು 2010ರಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ದಾನದ ರೂಪದಲ್ಲಿ ಆ ಭೂಮಿ ಬಂದಿದ್ದರಿಂದ ಹಿಡಿದು ಟಿಲ್ ಡೇಟ್ ಸಿದ್ದರಾಮಯ್ಯನವರ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನೇರವಾದಂತಹ ಸಾಕ್ಷ್ಯಗಳು ಇಲ್ಲ. ಆದರೆ ಅನುಮಾನಗಳ ಆಧಾರದಲ್ಲಿ, ಸಂಶಯಗಳ ಆಧಾರದಲ್ಲಿ ಪ್ರಭಾವವನ್ನು ಬೀರಿರುವಂತಹ ಸಾಧ್ಯತೆ, ಪ್ರಭಾವವನ್ನು ಬೀರಿದ್ದಾರೆ ಅಂಥೇಳಿ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ಅಂಥೇಳಿ ನ್ಯಾಯಮೂರ್ತಿಗಳು ಭಾವಿಸಿದ್ದರ ಹಿನ್ನೆಲೆಯಲ್ಲಿ, ಅಂಥದ್ದೊಂದು ಊಹೆಯನ್ನು ನ್ಯಾಯಮೂರ್ತಿಗಳು ಮಾಡಿರುವ ಹಿನ್ನೆಲೆಯಲ್ಲಿ ಈ ತನಿಖೆ ಅಗತ್ಯ ಇದೆ ಅಂಥೇಳಿ ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ.